ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು. ನಾವು ನೋಡುವ ರೀತಿ ನೀತಿ ಬದಲಾದರೆ ನಮ್ಮ ಬದುಕೆ ಬದಲಾಗುತ್ತದೆ. ನಮ್ಮ ಜೀವನದಲ್ಲಿ ಮನೋಭಾವ ತುಂಬ ಪಾತ್ರವನ್ನು ವಹಿಸ್ತದೆ. ಮನೋಭಾವದಲ್ಲಿ ನಕಾರಾತ್ಮಕ ಮನೋಭಾವ, ಸಕಾರಾತ್ಮಕ ಮನೋಭಾವ, ತಟಸ್ಥ ಮನೋಭಾವ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ನಾವು ನಕಾರಾತ್ಮಕ ಅಂಶಗಳನ್ನು ಬಿಡುತ್ತಾ ಸಕಾರಾತ್ಮಕ ಅಂಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ರೆ ನಮ್ಮ ಬದುಕಿನಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗತ್ತೆ. ತಟಸ್ಥ ಮನೋಭಾವ ಅಥವಾ ನ್ಯೂಟ್ರಲ್ ಅಷ್ಟು ಒಳ್ಳೆಯದಲ್ಲ. ಇಲ್ಲ ಆ ಕಡೆಗಿರಬೇಕು ಅಥವಾ ಈ ಕಡೆಗಿರಬೇಕು. ನೋಡಿ, ಉದಾಹರಣೆಗೆ ಒಂದು ಗುಲಾಬಿ ಹೂವು ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಕಾರಾತ್ಮಕವಾದ ವ್ಯಕ್ತಿ ಏನು ಹೇಳ್ತಾರೆ ಅಂದರೆ, ಈ ಗುಲಾಬಿ ಹೂವಲ್ಲಿ ಮುಳ್ಳಿದೆ ಮುಳ್ಳಿದೆ ಸರ್, ಮುಳ್ಳಿದೆ ಸರ್, ಮುಳ್ಳಿದೆ ಮುಳ್ಳಿದೆ ಅಂತ ಹೇಳ್ತಾರೆ. ಸಕಾರಾತ್ಮಕವಾದ ವ್ಯಕ್ತಿ, ಇಷ್ಟೊಂದು ಮುಳ್ಳುಗಳ ನಡುವೆ ಎಷ್ಟು ಸೊಗಸಾದ ಗುಲಾಬಿ ಹೂ ಇದೆಯಲ್ಲ ಅಂತ ಹೇಳ್ತಾರೆ. ಆ ಹೂವು ಮುಳ್ಳು ಅದೇ. ಆದರೆ ನಾವು ನೋಡುವ ರೀತಿ ಬದಲಾದರೆ ನಮ್ಮ ಬದುಕೇ ಬದಲಾಗುತ್ತದೆ. ಈ ಅಂಶವನ್ನು ತಾವು ಗಮನ ಇಟ್ಟುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಬದುಕು ಬದಲಾಗುತ್ತದೆ. ಹಾಗೆಯೇ ಕಲಿಕೆಯ ಮನೋಭಾವ ಅಂತ ಒಂದು ವಿಚಾರ ಹೇಳ್ತಾ ಇರ್ತೇವೆ. ಯಾವಾಗ ನಾವು ಯಾವುದೇ ವಯಸ್ಸಿದ್ದರೂ ನಾನು ಕಲಿಯಬೇಕು, ಕಲಿತು ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಪಾಲಿಸಬೇಕು ಅಂತ ಹೊರಟ್ರೆ, ಏಜ್ ಡಸಂಟ್ ಮ್ಯಾಟರ್. ಎಷ್ಟೊಂದು ಜನ 70ನೇ ವಯಸ್ಸಿನಲ್ಲಿ, 80ನೇ ವಯಸ್ಸಿನಲ್ಲಿ, 90ನೇ ವಯಸ್ಸಿನಲ್ಲಿಯೂ ಕಲಿಯುವವರನ್ನು ನಾನು ನೋಡಿದ್ದೇನೆ. ತಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳುವವರನ್ನು ನಾನು ಗಮನಿಸಿದ್ದೇನೆ. ಆ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ, ನಾವು ಕಂಟಿನ್ಯೂಸ್ ಲರ್ನರ್ ಆಗಬೇಕು. ಸಾಮಾನ್ಯವಾಗಿ ಜ್ಞಾನ, ಶಾಲಾ ಕಾಲೇಜುಗಳಿಗೆ ಹೋಗ್ತೀವಿ, ಪದವಿಗಳನ್ನು ಪಡೆದು ನಮಗೆ ಗೊತ್ತಾಯಿತು, ಕಲಿತೀವಿ, ನಾವು ಸರ್ಟಿಫಿಕೇಟ್ ತಗೊಂಡ್ವಿ, ನಾವು ತುಂಬ ಬೆಳೆದಿದ್ದೇವೆ ಅನ್ನುವ ಒಂದು ಭಾವನೆಯಲ್ಲಿ ಇರ್ತಾರೆ. ಆದರೆ ದ ರಿಯಲ್ ಎಜುಕೇಷನ್ ಸ್ಟಾರ್ಟ್ಸ್ ಓನ್ಲಿ ಆಫ್ಟರ್ ಗ್ರ್ಯಾಜುಯೇಷನ್ ಅಂತ ಒಂದು ಮಾತಿದೆ. ನಿಜವಾದ ಶಿಕ್ಷಣ ಆರಂಭ ಆಗೋದು ನೀವು ಪದವಿ ಪಡೆದ ಮೇಲೆ. ಇದನ್ನು ಯಾವಾಗ ಅರ್ಥ ಮಾಡ್ಕೊಳ್ತೀರಿ? ಆಗ ಇಲ್ಲ ಇಲ್ಲ, ನಾನು ಮತ್ತಷ್ಟು ಜ್ಞಾನವನ್ನು ಪಡೆಯಬೇಕು, ನನ್ನ ಬದುಕಿಗೆ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ, ನನಗೆ ಯಾವ ಕೌಶಲ್ಯ ಬೇಕು, ಯಾವುದು ನನ್ನ ಬದುಕಿಗೆ ಲಾಭ ತಂದು ಕೊಡ್ತದೆ ಅಂತ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಿ. ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಅಂತ ಯಾಕೆ ಕರಿತೇವೆ ಅಂದರೆ, ಇದು ಕೂಡ ಒಂದು ಕೌಶಲ್ಯ. ಈ ಕೌಶಲ್ಯವನ್ನು ತಕ್ಷಣವೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಕೇವಲ ವೇದಿಕೆಯ ಮೇಲೆ ಮಾತನಾಡಲು ಅಲ್ಲ, ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಮಾತನಾಡುವ ಸಂದರ್ಭಗಳಲ್ಲಿ ಸ್ನೇಹಿತರ ಜೊತೆ, ಬಂಧುಗಳ ಜೊತೆ, ಕುಟುಂಬದವರ ಜೊತೆ ಎಲ್ಲೆಡೆಯೂ ನಾವು ಮಾತನಾಡ್ತಾನೆ ಇರ್ತೇವೆ. ಹಾಗಾಗಿ ನಮ್ಮ ಮಾತು, ನಡೆ ಮತ್ತು ನುಡಿ ಒಂದು ರೀತಿಯ ಸಂಬಂಧ ಕಲ್ಪಿಸ್ತೇವೆ. ನಾನು ಹಿಂದೆ ಈ ನುಡಿಗನ್ನಡಿ ಎಂಬ ಒಂದು ಪುಸ್ತಕವನ್ನು ಭಾಷಣ ಕೌಶಲ್ಯದ ಬಗ್ಗೆ ಬರೆದಾಗ ಟ್ಯಾಗ್ ಲೈನ್ ಹೀಗೆ ಕೊಟ್ಟೆ, ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾನೆ. ಪರಿಣಾಮಕಾರಿ ಭಾಷಣ ಕಲೆಯ ಕೈದಿವಿಗೆ ಮಾನವೀಯ ಸಂಬಂಧಗಳ ವೃದ್ಧಿಗಿದು ಸಹಕಾರಿ. ಅಂದರೆ ಮಾನವೀಯ ಸಂಬಂಧಗಳ ವೃದ್ಧಿಗೂ ಇದು ತುಂಬ ಸಹಕಾರವನ್ನು ನೀಡುತ್ತದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳಿಸಿದ್ದೇವೆ. ಜೊತೆಗೆ ನಿಮಗೆ ಮಾಹಿತಿ ಇರಲಿ ಅಂತ ನಿರೂಪಣೆ ನಿರೂಪಿಸಿ ಮತ್ತಷ್ಟು ಪ್ರೆಸೆಂಟೇಷನ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಯಾರಿರ್ತೀರಿ ಅವ್ರಿಗೆ ನಿರೂಪಣೆ ನಿರೂಪಿಸಿ ಈ ಒಂದು ಕೃತಿಯನ್ನು ಕೂಡ ತಾವು ಓದಿದರೆ, ನನ್ನ ಅನುಭವದ ಜೊತೆಗೆ ಸುಮಾರು 36 ನಿರೂಪಕರ ಅನುಭವಗಳನ್ನು ಕೂಡ ಈ ಕೃತಿಯಲ್ಲಿ ದಾಖಲಿಸಿದ್ದೇನೆ. ಜೊತೆಗೆ ಸರ್, ನಾವು ಮಾತೊಂಚೂರು ಕಲ್ತ್ವಿ, ಪ್ರಾಕ್ಟೀಸ್ ಮಾಡೋಕ್ಕೆ ಯಾವ ಪಾಯಿಂಟ್ ಮೇಲೆ ಪ್ರಾಕ್ಟೀಸ್ ಮಾಡೋದು, ಅದಕ್ಕೊಂದು 36 ಪಾಯಿಂಟ್ ಒಂದು ಪುಸ್ತಕದಲ್ಲಿ ಕೊಟ್ಬಿಟ್ಟೆ.
ಅದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಎತ್ತರೆತ್ತರಕ್ಕೇರೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ. ವ್ಯಕ್ತಿತ್ವ ಪರಿವರ್ತನೆ, ಎತ್ತರೆತ್ತರಕ್ಕೇರಲು 36 ಮೆಟ್ಟಿಲುಗಳು. ಸೊ 36 ಅಂಶ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಿಮಗೆ ಒಂದು ಸ್ಪಷ್ಟತೆ ಬರ್ತಾ ಹೋಗ್ತದೆ ಅಂತ. ಕಲಿಕೆಯ ಮನೋಭಾವದಿಂದ ನಾನು ಕಲಿಯಬೇಕು, ಬೆಳೆಯಬೇಕು ಎನ್ನುವ ವಿಚಾರ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ಸೊ ನಾನಂತೂ ಏನು ಪ್ರೊಪಗೇಟ್ ಮಾಡ್ತೇನೆ ಅಂದರೆ, ಎಲ್ಲರೂ LLL 3 ಎಲ್ಗಳನ್ನು ಕಾಮೆಂಟಲ್ಲಿ ಟೈಪ್ ಮಾಡಿ. ಕಾರಣ ಏನು? ಲೈಫ್ ಲಾಂಗ್ ಲರ್ನರ್ ಅಂತ. ನೀವು ಯಾವಾಗ ಲೈಫ್ ಲಾಂಗ್ ಲರ್ನರ್ ಆಗ್ತೀರಿ, ನಿಮಗೆ ಗೊತ್ತಿಲ್ದಂಗೆ ಯು ಕ್ಯಾನ್ ಸ್ಕೇಲ್ ಅಪ್, ಎತ್ತರಕ್ಕೆ ಏರ್ತೀರಿ. 10x ಸ್ಪೀಡ್ ಜಾಸ್ತಿ ಆಗುತ್ತೆ. ನಾವೀಗ ಯಾವುದೋ ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ, 10x ಸ್ಪೀಡ್ ನೀವಾಗೋದಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಾನು ಸ್ಕೇಲಿಂಗ್ ಅಪ್ ಪ್ರಾಸೆಸ್ ಅಂತ ಕರೀತಾನೆ. ಇದಕ್ಕೆ ನಾವು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅರ್ಥ ಮಾಡಿಕೊಂಡು ನಾವು ನಮ್ಮ ಕಲಿಕೆಗೆ, ನಮ್ಮ ಕೌಶಲ್ಯ ವೃದ್ಧಿಗೆ ಅಳವಡಿಸಿಕೊಂಡಾಗ ನಮ್ಮ ಜೀವನ ಅದೊಂದು ರೀತಿ ನಿತ್ಯ ನೂತನ ಆಗ್ತದೆ, ನಿತ್ಯೋತ್ಸವವನ್ನಾಗಿ ಆಚರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ನೀವು ಬದುಕಿನಲ್ಲಿ ವಾಟ್ ಎವರ್ ಯು ವಾಂಟ್ ಟು ಡೂ ಇನ್ ಯುವರ್ ಲೈಫ್, ನೀವು ಒಂದು ಲೀಡರ್ಶಿಪ್ ಆಗ್ಬೋದು, ನಾಯಕತ್ವ ಪಡ್ಕೊಳ್ಳೋಕ್ಕೆ ಇದು ಸಾಧ್ಯ ಆಗ್ತದೆ. ನೀವೇ ನಿಮ್ಮ ಬದುಕಿನ ನಾಯಕರು ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ್ಯಂಡ್ ಅಫ್ಕೋರ್ಸ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ ಆಲ್ ಆಫ್ ಯು ಟು ಬಿಕಮ್ ಎ ಲೀಡರ್. ಒಬ್ಬ ಲೀಡರ್ ಆಗಬೇಕಂದ್ರೆ ನೀವು ಇವೆಲ್ಲ ಮಾಡಬೇಕಾಗ್ತದೆ. ಆ್ಯಂಡ್ ಲೀಡರ್ಸ್ ಆರ್ ರೀಡರ್ಸ್, ರೀಡರ್ಸ್ ಆರ್ ಲೀಡರ್ಸ್. ಸೊ ನೀವು ಓದುವುದನ್ನು ಹೆಚ್ಚು ಹೆಚ್ಚು ಮಾಡಿ. ಯಾವಾಗ ನಿಮ್ಮ ಕಲಿಕೆ ಮುಂದುವರಿಯಬೇಕು ಅಂದಾಗ ನೀವು ಹೆಚ್ಚು ಹೆಚ್ಚು ಓದುತ್ತೀರಿ. ಅದರಲ್ಲಿ ನಮ್ಮ ಒಂದು ಸಲಹೆ ಏನಂದರೆ, ನಾವು ಪಬ್ಲಿಕ್ ಸ್ಪೀಕಿಂಗ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಲೈಫ್ ಸ್ಕಿಲ್ಸ್ಗೆ ಕುರಿತಾಗಿ ಇದುವರೆಗೆ ಪುಸ್ತಕಗಳನ್ನು ಬರೆದಿರೋದ್ರಿಂದ ನನ್ನ ಎಲ್ಲ ಪುಸ್ತಕಗಳು ಆನ್ಲೈನ್ನಲ್ಲಿ Amazon.in ಸಿಗ್ತದೆ. ಆಫ್ಲೈನ್ನಲ್ಲಿ ಸಪ್ನಾ ಬುಕ್ ಹೌಸ್ ಮಳಿಗೆಗಳಲ್ಲಿ ಲಭ್ಯ ಆಗ್ತದೆ. ಕನ್ನಡದ ಪುಸ್ತಕಗಳನ್ನು ಸಪ್ನಾ ಬುಕ್ ಹೌಸ್ ಪಬ್ಲಿಷ್ ಮಾಡಿದ್ದಾರೆ. ಈ ವಿಚಾರವನ್ನು ತಮಗೆ ಮಾಹಿತಿ ನೀಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರಲಿ, ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಈ 2 ಯೂಟ್ಯೂಬ್ ಚಾನಲ್ಗಳ ಮೂಲಕ ನಾವು ಜನಸಾಮಾನ್ಯರ ಜೊತೆಗೆ ನಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ತಾ ಇದ್ದೇವೆ, ಸಂವಾದ ಮಾಡ್ತಾ ಇದ್ದೇವೆ. ಹಾಗಾಗಿ ನೀವು ನಮ್ಮ ವಿಡಿಯೋಗಳನ್ನು ನೋಡಿದಾಗ ಕಾಮೆಂಟ್ ಮಾಡೋದನ್ನು ನಾನು ಬಯಸ್ತೇನೆ. ಕಾಮೆಂಟ್ ಯಾಕೆ ಮಾಡಬೇಕು? ನಿಮ್ಮ ಮನಸ್ಸಿನಲ್ಲಿರುವ ಭಾವನೆ ಹೊರಗಡೆ ಬರ್ತದೆ, ಜೊತೆಗೆ ನಿಮ್ಮ ಭಾಷೆಯು ಕೂಡ ವೃದ್ಧಿಯಾಗ್ತದೆ. ಆ ಒಂದು ದಿಶೆಯಲ್ಲಿ 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಇಂಥ ವಿಚಾರ ಶೇರ್ ಮಾಡೋದ್ರಿಂದ ಏನಾಗುತ್ತೆ, ಯಾರಿಗೆ ಇಂಥ ವಿಚಾರ ಅರಿಯಲು, ತಿಳಿಯಲು ಸಾಧ್ಯ ಇರುತ್ತದೆ ಅಥವಾ ಅವಕಾಶ ಆಗ್ತದೆ, ಅವರೆಲ್ಲರೂ ಕಲಿಯೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ ಬಗ್ಗೆ ಈಗಾಗಲೇ ಹೇಳಿದೆ. ಇನ್ನೆಲ್ಲವೂ ಕೂಡ ನನ್ನ ಹೆಸರಿನಲ್ಲಿ ಗುರುತಿಸಲ್ಪಟ್ಟಿದೆ. ಸೋಷಿಯಲ್ ಮೀಡಿಯಾನಲ್ಲಿ ಜಯಪ್ರಕಾಶ್ ನಾಗತಿಹಳ್ಳಿ, ಇಲ್ಲಿ ಸ್ಪೆಲ್ಲಿಂಗ್ಗಳನ್ನು ಗಮನಿಸಿ. ನಾನು ಫೇಸ್ಬುಕ್ ಪೇಜಲ್ಲಿ ಅಥವಾ ಈಗ ಟ್ವಿಟರ್ ಅಂದರೆ ಈಗ ಎಕ್ಸ್ ಅಂತ ಕರಿತೇವೆ, ಇನ್ನು ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮ್, ಇಲ್ಲಿ ಎಲ್ಲ ಕಡೆ ಕೂಡ ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಹೆಸರಿನ ಜೊತೆಗೆ ಗುರುತಿಸ್ಕೊಂಡಿದ್ದೇನೆ ಅಂತ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಓಕೆ, ಸೊ ನಿಮ್ಮ ಕಾಮೆಂಟನ್ನು ನೋಡೋದಕ್ಕೆ ಬಯಸ್ತಾ ಇರ್ತೀನಿ.